ನೀವು ಜಾಗೃತರಾಗಿರಬೇಕು ನಿಮ್ಮಲ್ಲಿ ಮುನ್ನೆಚ್ಚರಿಕೆಯನ್ನು ಹೇಳ್ತಾ ಇದ್ದೇವೆ. ಇಲ್ಲಿ ಬಂದ ನೀವೆಲ್ಲರೂ ಕೂಡ ಉದಾತ್ತವಾದ ಮನಸ್ಸಿನಿಂದ ಉದಾರವಾದ ಮನಸ್ಸಿನಿಂದ ಸಂತೋಷದಿಂದ ಬಂದವರು ಯಾರೂ ಇಲ್ಲ. ನಂಬಿಕೊಂಡು ನಿಮ್ಮ ಮನಸ್ಸನ್ನು ಹಿಡಿದುಕೊಂಡು ಮದುವೆಸಿಗೆ ಬಂದು ಬಿಟ್ಟಿದ್ದೀರಿ. ನೀವ್ಯಾರು ಲಕ್ಷಾಧಿಪತಿಗಳಲ್ಲ, ನೀವ್ಯಾರು ಕೋಟ್ಯಾಧಿಪತಿಗಳಲ್ಲ. ನನಗೆ ಒಳ್ಳೆಯ ಸಿಗಬೇಕು, ಒಳ್ಳೆಯದು ಸಿಗಬೇಕು, ಒಳ್ಳೆಯ ಬಿಸಿನೆಸ್ ನಡೆಯಬೇಕು, ಒಳ್ಳೆಯ ಲೋಕಕ್ಕೆ ಒಳ್ಳೆಯ ಶಿವ ಸಿಗಬೇಕು ಎಂಬ ಭಾವನೆಯನ್ನು ಇಟ್ಟುಕೊಂಡು ಉದ್ದೇಶವನ್ನು ಇಟ್ಟುಕೊಂಡು ಆಶೆಯನ್ನು ಇಟ್ಟುಕೊಂಡು ನೀವು ಬರುವಂತಹ ವ್ಯಕ್ತಿಗಳಾಗಿದ್ದೀರಿ, ಭಕ್ತಾದಿಗಳಾಗಿದ್ದೀರಿ. ನೀವೆಲ್ಲರೂ ಕೂಡ ಇನ್ಶಾ ಅಲ್ಲಾಹ್ ಅಂತ ನಿಮ್ಮೆಲ್ಲರ ಕಷ್ಟಕ್ಕೆ ಪರಿಹಾರಗಳು ಬೇಕಾದರೆ ನೀವು 5 ವಕ್ತ ನಮಾಜ್ ಮಾಡುವವರಾಗಿರಬೇಕು. 5 ವಕ್ತ ನಮಾಜ್ ಮಾಡುವ ಮುಸ್ಲಿಂ ನಾಮಧಾರಿಗಳಾಗಿ ಜೀವನ ಮಾಡಬೇಕು. ಅಲ್ಲಾಹ್ ನಮಗೆಲ್ಲರಿಗೂ 5 ವಕ್ತ ನಮಾಜ್ ಮಾಡುವ ಈ ಮಾಡಿಕೊಟ್ಟರೆ ಸರಿಯಾಗಿ. ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಒಬ್ಬ ರಾಜ ತನ್ನ ಮಕ್ಕಳನ್ನ ವಧೆ ಇಟ್ಬಿಟ್ಟು ಯುದ್ಧಕ್ಕೆ ಹೋಗ್ತೀನಿ ಅನ್ನೋರು ಎಲ್ಲೂ ಸಿಕ್ಕಲಿಲ್ಲ. ಟಿಪ್ಪು ಸುಲ್ತಾನ್ ಅವ ನಿಜವಾಗಿಯೂ ಈ ಲೌಕಿಕ ಸಾಮ್ರಾಜ್ಯದ ಬಗ್ಗೆ ಆಸಕ್ತಿ ಇದ್ದರೆ ಅವನು 1792 ಇಸ್ವಿಯಲ್ಲಿ ಬ್ರಿಟಿಷರಿಗೆ ಕಾಲಿಗೆ ಬಿದ್ದಿದ್ರೆ ಅವನು ಮೈಸೂರಿನ ಮಹಾರಾಜ ಆಗ್ತಾ ಇದ್ದ. ಅವನ ಪ್ರಾಣ ಕಳ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ತತ್ವ, ಒಂದು ನಿಯಮ, ಇದಕ್ಕೋಸ್ಕರ ಬಾಳಿ ಬದುಕಿದವ. ನೀವು ಕೂಡ ಮಾಡಬೇಕಾಗಿರುವುದು ಈ ದೇಶದ ಸತ್ ಪ್ರಜೆಗಳಾಗಿ ಈ ದೇಶಕ್ಕೆ ನಿಮ್ಮಲ್ಲಿರುವ ಒಳ್ಳೆತನ ಬಹಳ ಅಗತ್ಯವಾಗಿದೆ.